ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ದೈನಂದಿನ ಆಚರಣೆಗಳಲ್ಲಿ ಮೊಟ್ಟ ಮೊದಲನೆಯ ಕರ್ತವ್ಯ ಬ್ರಾಹ್ಮ ಮುಹೂರ್ತದಲ್ಲಿ ಎಚ್ಚೆತ್ತುಕೊಳ್ಳೋದು. ಮುಂದಿನ ನೀವು ಮಾಡುವ ಸತ್ಕರ್ಮಗಳಿಗೆ ಬುನಾದಿ ರೂಪವಾದಂತಹದ್ದು ಈ ಬ್ರಾಹ್ಮ ಮುಹೂರ್ತದ ಜಾಗರಣ. ಒಂದು ಸ್ಮೃತಿ ವಾಕ್ಯ ಇದೆ, ರಾತ್ರೇಸ್ತು ಪಶ್ಚಿಮೋ ಯಾಮಃ ಮುಹೂರ್ತಃ ಬ್ರಾಹ್ಮ ಉಚ್ಯತೆ. ಜಾಗರಃ ತತ್ರ ಕರ್ತವ್ಯಃ ದೇವ ಸಮ್ಮಾನನಂ ಹಿ ತತ್ ಅಂತ. ಇದರ ಕೊನೆ ಭಾಗ ಬಹಳ ಮುಖ್ಯವಾದದ್ದು. ಜಾಗರಃ ತತ್ರ ಕರ್ತವ್ಯಃ ದೇವ ಸಮ್ಮಾನನಂ ಹಿ ತತ್. ಬ್ರಾಹ್ಮ ಮುಹೂರ್ತವು ಬಂದಾಗ ನಾವು ಎಚ್ಚೆತ್ತುಕೊಳ್ಳಬೇಕು, ನಿದ್ದೆಯಿಂದ ಏಳಬೇಕು. ಯಾಕೆ? ಏನದರ ಪ್ರಯೋಜನ? ಶಾಸ್ತ್ರ ಹೇಳುತ್ತೆ, ದೇವ ಸಮ್ಮಾನನಂ ಹಿ ತತ್. ಬೆಳಗ್ಗೆ ಬೇಗ ಆ ಬ್ರಾಹ್ಮ ಮುಹೂರ್ತದಲ್ಲಿ ಏಳೋದು ಅಂತನ್ನೋದು ನಾವು ದೇವತೆಗಳಿಗೆ ನೀಡುವಂತಹ ಸಮ್ಮಾನ, ಅಂದ್ರೆ ಗೌರವ. ದೇವತೆಗಳಿಗೆ ಗೌರವ ಅಂತಂದ್ರೆ ಅವರ ಓಡಾಟದ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದ ಇದ್ದು ಅವರಿಗೆ ಸಂತೋಷದಾಯಕವಾದಂತಹ ಕಾರ್ಯಗಳನ್ನ ಮಾಡುತ್ತಿರಬೇಕು. ಉದಾಹರಣೆಗೆ, ನಮ್ಮ ಮನೆಗೆ ಯಾರೋ ಹಿರಿಯರು ಬರ್ತಾರೆ ಅಂತ ನಮಗೆ ಗೊತ್ತಿರ್ತದೆ. ಅವರು ಬರುವ ಕಾಲದಲ್ಲಿ ನಾವು ಮಲಗಿಬಿಟ್ಟಿದ್ದರೆ, ಅದು ಕೂಡ ಉದ್ದೇಶಪೂರ್ವಕವಾಗಿ ನಮಗೆ ಗೊತ್ತಿದ್ದು ನಾವು ಆ ಸಂದರ್ಭದಲ್ಲಿ ಮಲಗಿದ್ದರೆ ಅವರಿಗೆ ನಾವು ಮಾಡುವ ತಿರಸ್ಕಾರ ಅಂತಾಗತ್ತೆ ಅದು. ಹಾಗೆ ಬ್ರಾಹ್ಮ ಮುಹೂರ್ತದಲ್ಲಿ ಏಳೋದು ಅಂತನ್ನೋದು ಕೂಡ ಆ ಸಂದರ್ಭದಲ್ಲಿ ಸಂಚರಿಸುವ ದೇವತೆಗಳಿಗೆ ನಾವು ನೀಡುವಂತಹ ಗೌರವ ಅಂತಾಗಿದೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಯಾವ ತರಹದ ವಿಧಿ ನಿಷೇಧಗಳಿಗೆ ಬದ್ಧನಾದವನಲ್ಲ. ಅಂತಹ ಭಗವಂತನು ಕೂಡ ಲೋಕ ಶಿಕ್ಷಣಕ್ಕಾಗಿ ತನ್ನ ಕೃಷ್ಣಾವತಾರದಲ್ಲಿ ಪ್ರತಿ ದಿವಸವೂ ಕೂಡ ಬ್ರಾಹ್ಮ ಮುಹೂರ್ತದಲ್ಲಿ ಏಳುತ್ತಿದ್ದ. ಭಗವಂತನಿಗೆ ನಿದ್ದೆ ಎಂಬುದೇ ಇಲ್ಲ. ಆದರೂ ಲೋಕರೀತಿಯಿಂದ ಕಣ್ಮುಚ್ಚಿ ಮಲಗಿದಂತೆ ನಟಿಸುವ ಭಗವಂತ ಆ ಸಂದರ್ಭದಲ್ಲಿ ಕಣ್ಣು ತೆರೆದು ಏಳುತ್ತಿದ್ದ. ಭಾಗವತದಲ್ಲಿ ದಶಮಸ್ಕಂಧದಲ್ಲಿ ಕೃಷ್ಣನ ದಿನಚರಿಗಳನ್ನು ಹೇಳುವಾಗ ಮೊಟ್ಟ ಮೊದಲನೆಯ ಶ್ಲೋಕ ಇದು. ಬ್ರಾಹ್ಮೇ ಮುಹೂರ್ತ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವಃ ದಧ್ಯೌ ಪ್ರಸನ್ನಕರ್ಣಃ ಆತ್ಮಾನಂ ತಮಸಃ ಪರಂ ಅಂತ. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಪರಮಾತ್ಮನು ವಿಶೇಷವಾಗಿ ಆ ಕಾಲದಲ್ಲಿ ತನ್ನದೇ ಆದಂತಹ ಸ್ವರೂಪವನ್ನ ಧ್ಯಾನ ಮಾಡುತ್ತಿದ್ದ. ಲೋಕಕ್ಕೆ ಶಿಕ್ಷಣ ಮಾಡಿದ ಆ ಶಾಂತವಾದಂತಹ ವಾತಾವರಣದಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡುವುದು ಅಂತನ್ನೋದು
ನಮ್ಮ ಸಾಧನ ಮಾರ್ಗದ ಪ್ರಗತಿಗೆ ಕಾರಣವಾದದ್ದು ಅಂತ. ಇಂತಹ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಏಳುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ರಾತ್ರಿ ಹೊತ್ತು ತುಂಬಾ ಹೆಚ್ಚು ಕಾಲ ಎಚ್ಚರಿಕೆಯಿಂದ ಇದ್ದು, ಅದೊಂದು ವಿಧವಾಗಿ ನಾವು ರಾಕ್ಷಸರಿಗೆ, ನಕ್ತಂಚರರಿಗೆ ಗೌರವವನ್ನ ಸಲ್ಲಿಸಿದಂತೆ ಆಗಿಬಿಡತ್ತೋ ಏನೋ, ಬೆಳಗ್ಗೆ ಏಳಲಿಲ್ಲ ಅಂತಾದರೆ. ಏಕೆಂದ್ರೆ ನಕ್ತಂಚರ, ರಾತ್ರಿ ಓಡಾಡುವವರು ರಾಕ್ಷಸರು. ದೇವತೆಗಳ ಸಂಚಾರದ ಕಾಲ ಬ್ರಾಹ್ಮ ಮುಹೂರ್ತ. ನಾವು ಯಾರಿಗೆ ಗೌರವ ಕೊಡಬೇಕು, ಯಾರನ್ನ ತಿರಸ್ಕರಿಸಬೇಕು, ಯಾರ ಮನೋವೃತ್ತಿ ನಮ್ಮಲ್ಲಿ ಬೆಳೆಯಬೇಕು, ಯಾರ ಮನೋವೃತ್ತಿ ನಮ್ಮಲ್ಲಿ ಬೆಳೆಯಬಾರದು, ಅದನ್ನು ನಾವು ಯೋಚನೆ ಮಾಡಬೇಕು. ರಾಕ್ಷಸರು, ಅಸುರರ ಮನೋವೃತ್ತಿ ನಮ್ಮಲ್ಲಿ ಬೆಳೆಯಬಾರದು. ವಿಪರೀತವಾಗಿ ದೇವತೆಗಳ ಸ್ವಭಾವ, ದೇವತೆಗಳಲ್ಲಿ ಇರುವ ಗುಣಗಳು ಅದು ನಮ್ಮಲ್ಲಿ ಬರಬೇಕು. ಇಂತಹ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಏಳುವುದು ಅಂತನ್ನೋದು ಬಹಳ ಮುಖ್ಯ ಅಂತಾದ ಮೇಲೆ, ಹಾಗಾದ್ರೆ ನಾವು ಯೋಚನೆ ಮಾಡಬೇಕಾದದ್ದು ಯಾವುದದು ಬ್ರಾಹ್ಮ ಮುಹೂರ್ತ? ಮುಹೂರ್ತ ಅಂತಂದ್ರೆ 48 ನಿಮಿಷಗಳ ಒಂದು ಕಾಲದ ಭಾಗ. ಅಂದ್ರೆ 2 ಘಳಿಗೆಗಳಷ್ಟು ಕಾಲ. 24 ನಿಮಿಷಗಳು ಅಂದ್ರೆ ಒಂದು ಘಳಿಗೆ ಆದ್ರೆ 48 ನಿಮಿಷಗಳು ಅಂತಂದ್ರೆ ಒಂದು ಮುಹೂರ್ತ ಅಂತ ಕರೆಸಿಕೊಳ್ಳುತ್ತೆ. ಹಗಲು ರಾತ್ರಿಗಳಲ್ಲಿ ಇರುವಂತಹ ಒಂದೊಂದು ಮುಹೂರ್ತಗಳಿಗೂ ಕೂಡ ಒಬ್ಬೊಬ್ಬ ಅಧಿಪತಿಗಳು, ದೇವತೆಗಳು ಇದ್ದಾರೆ. ಪ್ರಸ್ತುತವಾಗಿ ನಾವು ಎಚ್ಚೆತ್ತುಕೊಳ್ಳುವಂತಹ ಕಾಲ ಅಂತ ಏನಿದೆ, ಆ ಒಂದು ಮುಹೂರ್ತಕ್ಕೆ 48 ನಿಮಿಷಗಳ ಕಾಲಾವಧಿಗೆ ಬ್ರಹ್ಮದೇವರು ಅಧಿಪತಿಗಳಾಗಿದ್ದಾರೆ. ಹೀಗಾಗಿ ಬ್ರಹ್ಮದೇವರ ಸಂಬಂಧಿಯಾದ ಒಂದು ಮುಹೂರ್ತ ಅಂತನ್ನುವ ಕಾರಣದಿಂದ ಬ್ರಾಹ್ಮ ಮುಹೂರ್ತ ಅಂತ ಈ ಮುಹೂರ್ತವನ್ನ ಕರೆಯಲಾಗಿದೆ. ಇದು ರಾತ್ರಿಯ ಯಾಮದ ಕೊನೆಯ ಭಾಗ ಅಂತ ಕರೆಸಿಕೊಳ್ಳುತ್ತೆ. ರಾತ್ರೇಸ್ತು ಪಶ್ಚಿಮೋ ಯಾಮಃ ಮುಹೂರ್ತ ಬ್ರಾಹ್ಮ ಉಚ್ಯತೆ ಅಂತ ಹೇಳ್ತಾರೆ. ರಾತ್ರಿಯಲ್ಲಿ ಒಟ್ಟು 3 ಯಾಮಗಳಿವೆ. ಯಾಮ ಅಂದ್ರೆ 3 ಗಂಟೆಗಳ ಒಂದು ಕಾಲದ ಭಾಗ. ಅಂದ್ರೆ 9 ಗಂಟೆಗಳನ್ನ ನಾವು ರಾತ್ರಿಗೆ ಸಂಬಂಧಪಟ್ಟಿದ್ದು ಅಂತ ತೆಗೆದುಕೊಂಡಾಗ ಅದರಲ್ಲಿ ಕೊನೆ ಭಾಗ ಏನಿದೆಯಲ್ಲ, ಆ 48 ನಿಮಿಷಗಳ ಭಾಗವನ್ನ ನಾವು ಬ್ರಾಹ್ಮ ಮುಹೂರ್ತ ಅಂತ ತೆಗೆದುಕೊಳ್ಬೇಕು. ಇನ್ನೂ ಸೂರ್ಯೋದಯಕ್ಕೆ ಸಾಕಷ್ಟು ಕಾಲಾವಧಿ ಇರ್ತದೆ. ಉದಾಹರಣೆಗೆ ಸುಮಾರು 6 ಗಂಟೆಗೆ ಸೂರ್ಯೋದಯವಾಗತ್ತೆ ಅಂತ ಇಟ್ಟುಕೊಂಡಾಗ ಅದಕ್ಕಿಂತಲೂ 2 ಮುಹೂರ್ತಗಳಷ್ಟು ಮೊದಲ ಕಾಲಾವಧಿಯನ್ನ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಹೀಗಾಗಿ 6 ಗಂಟೆಗೆ ಸೂರ್ಯೋದಯವಾಗತ್ತೆ ಅಂತಾದಾಗ 4 ಗಂಟೆಯಿಂದ 4:45 ಪರ್ಯಂತ ಇರುವಂತಹ 48 ನಿಮಿಷಗಳು, ಅದರಲ್ಲಿ 3 ನಿಮಿಷವನ್ನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ,
ಅಷ್ಟು ಕಾಲಾವಕಾಶವನ್ನ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಆಗ ಪ್ರಬೋಧ ಅಂತನ್ನೋದು ಅವಶ್ಯಕವಾದದ್ದು. ಅಂದರೆ ಆವಾಗ ನಾವು ಎಚ್ಚೆತ್ತುಕೊಳ್ಳಬೇಕು. ಇದೇ ಕಾಲವನ್ನ ಉಷಃ ಕಾಲ ಅಂತನೂ ಈ ರೀತಿಯಾಗಿ ಕರೀತಾರೆ. ಶ್ರೀಮದ್ ಆಚಾರ್ಯರು ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಒಂದು ಕಡೆಗೆ ಹೇಳಬೇಕಾದ್ರೆ ಬ್ರಾಹ್ಮ ಮುಹೂರ್ತ ಇತಿ ಉಷಃ ಕಾಲಸ್ಯ ಪ್ರಸಿದ್ಧೇಶ್ಚ ಅಂತ ಬರೆದಿದ್ದಾರೆ. ಉಷಃ ಕಾಲವನ್ನು ಬ್ರಾಹ್ಮ ಮುಹೂರ್ತ ಅಂತ ಈ ರೀತಿಯಾಗಿ ಲೋಕದಲ್ಲಿ ಕರೆಯಲಾಗಿದೆ, ಹಾಗೆ ಪ್ರಸಿದ್ಧಿ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ಉಷಃ ಕಾಲಕ್ಕೆ ಬ್ರಾಹ್ಮ ಮುಹೂರ್ತ ಎಂಬ ಹೆಸರಿದೆ ಅಂತ ನಾವು ತಿಳಿಯಬಹುದಾಗಿದೆ. ಇದಕ್ಕೆ ಸರಿಹೊಂದುವಂತೆ ವರಾಹ ಪುರಾಣದಲ್ಲಿಯೂ ಕೂಡ ಒಂದು ವಾಕ್ಯ ಇದೆ. ಉಷಃ ಕಾಲೇ ಸಮುತ್ತಿಷ್ಠೇತ್ ಸರ್ವದಾ ವೈಷ್ಣವೋ ನರಃ ಪ್ರಕ್ಷಾಲ್ಯ ಪಾಣಿ ಪಾದೌ ಚ ತತ ಆಚಮ್ಯ ಭಕ್ತಿತಃ ಸುಖಾಸೀನಃ ಸ್ಮರೇತ್ ನಿತ್ಯಂ ಮದೀಯಾಂ ಇಷ್ಟದೇವತಾಂ ಅಂತ ವರಾಹದೇವರೇ ಹೇಳಿದಂತಹ ಮಾತು. ಉಷಃ ಕಾಲದಲ್ಲಿ ಏಳಬೇಕು. ವೈಷ್ಣವ ಧರ್ಮಗಳಲ್ಲಿ ಇದೂ ಕೂಡ ಒಂದು ಧರ್ಮ. ಎಲ್ಲ ದೇವತೆಗಳಿಗೆ ಗೌರವ ಕೊಡುವುದು ಅಂತನ್ನುವುದಕ್ಕಿಂತ ಮೊದಲಿಗೆ ನಾವು ಉಷಃ ಕಾಲದಲ್ಲಿ ಏಳುವುದು ಅಂತನ್ನೋದು ವಿಷ್ಣುವಿಗೆ ನೀಡುವಂತಹ ಗೌರವ ಅಂತಾಗಿದೆ. ಆಗ ಎದ್ದು ಪಾಣಿ ಪಾದಾದಿಗಳ ಪ್ರಕ್ಷಾಲನೆಯನ್ನ ಮಾಡಿಕೊಂಡು ಭಕ್ತಿಯಿಂದ ಯೋಗ್ಯವಾದ ಆಸನದಲ್ಲಿ ಕುಳಿತು ತನ್ನ ಇಷ್ಟ ದೇವತೆಯಾದಂತಹ ಭಗವಂತನ ಯಾವುದಾದರೂ ಒಂದು ರೂಪವನ್ನ ಧ್ಯಾನ ಮಾಡುವ ಅಭ್ಯಾಸವನ್ನ ಮಾಡಬೇಕು. ಸುಮಾರು 2 ಘಳಿಗೆಗಳಷ್ಟು ಕಾಲವಾದರೂ ಧ್ಯಾನವನ್ನ ಮಾಡಬೇಕು. ಯಾಕೆಂತಂದ್ರೆ ಸಂಧ್ಯಾವಂದನೆಗೆ ಇನ್ನೂ ಗಡಿಬಿಡಿ ಇಲ್ಲ. ಸೂರ್ಯೋದಯವಾಗುವಷ್ಟರೊಳಗಾಗಿ ನಕ್ಷತ್ರಗಳು ಕಾಣುತ್ತಿರುವಾಗ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು. ಅದಕ್ಕೆ ಇನ್ನೂ ಸಾಕಷ್ಟು ಕಾಲಾವಧಿ ಇದೆ. ಅಷ್ಟರೊಳಗಾಗಿ ಈ ರೀತಿಯಾಗಿ ಭಗವಂತನ ಸ್ವರೂಪದ ಚಿಂತನವನ್ನ ಮಾಡ್ತಾ ಶ್ರೀಕೃಷ್ಣ ಯಾವುದನ್ನ ಮಾಡಿ ತೋರಿಸಿದ್ದಾನೆ ಆ ವಿಧವಾದಂತಹ ಭಗವಂತನ ರೂಪದ ಚಿಂತನವನ್ನ ಮಾಡಬೇಕು. ವೇದಾಂತಗಳನ್ನ ಅಧ್ಯಯನ ಮಾಡಿದಾಗ ಗುರುಮುಖದಿಂದ ಯಾವೆಲ್ಲ ಗುಣಗಳನ್ನ ನಾವು ಭಗವಂತನಲ್ಲಿ ಕೇಳಿರ್ತೇವೆ ಆ ಗುಣಗಳನ್ನ ಚಿಂತನ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧರ್ಮಂ ಅರ್ಥಂ ಚ ಚಿಂತಯೇತ್ ಅಂತ ಇದೇ ವಿಧವಾದ ಅರ್ಥವನ್ನ ಹೇಳುವ ಕೂರ್ಮ ಪುರಾಣದ ವಾಕ್ಯವೂ ಕೂಡ ಇದಕ್ಕೆ ಸಂವಾದಿಯಾಗಿದೆ. ಇಂತಹ ಇನ್ನೂ ಅನೇಕ ವಾಕ್ಯಗಳು ಸಾಕಷ್ಟು ನಮಗೆ ಬ್ರಾಹ್ಮ ಮುಹೂರ್ತದಲ್ಲಿ ನಾವು ಏಳಬೇಕು ಅಂತನ್ನುವಂತಹ ವಿಚಾರವನ್ನ ತಿಳಿಸಿಕೊಡ್ತಾ ಇವೆ. ಇಂತಹ ಮುಹೂರ್ತದಲ್ಲಿ 5-10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಕೂಡ ನಡೆಯುತ್ತೆ. ಆದರೆ ಆ 5-10 ನಿಮಿಷಗಳಷ್ಟು ಕಾಲಾವಧಿಯನ್ನು ನಾವು ಮುಂದೆ ದೂಡಿದಂತೆ ನಮಗೆ ಉಳಿದಂತಹ ಸತ್ಕರ್ಮಗಳ ಅನುಷ್ಠಾನದಲ್ಲಿಯೂ ಕೂಡ ಸಂಕೋಚ ಅಂತನ್ನೋದು, ಅಂದರೆ ಕಾಲದಲ್ಲಿ ಅದನ್ನ ಸಂಕ್ಷೇಪಗೊಳಿಸುವಂತಹ ಅನಿವಾರ್ಯತೆ ಬಂದುಬಿಡ್ತದೆ. ಉದಾಹರಣೆಗೆ ನಾವು ಸರಿಯಾಗಿ ಬ್ರಾಹ್ಮ ಮುಹೂರ್ತದ ಪ್ರಾರಂಭಕ್ಕೆ ಎದ್ದರೆ ಕಡಿಮೆ ಅಂತಂದ್ರೆ 40 ನಿಮಿಷಗಳ ಕಾಲಾವಧಿ ನಮಗೆ ಧ್ಯಾನಕ್ಕೆ ಸಿಗುತ್ತೆ.
ಅದೇ ಒಂದು 10 ನಿಮಿಷ ನಾವು ತಡವಾಗಿ ಎದ್ದುಕೊಂಡ್ಬಿಟ್ರೆ ಆವಾಗ ಅದರ ಪರಿಣಾಮವಾಗಿ ನಮಗೆ ಧ್ಯಾನದಲ್ಲಿ ಕಡಿಮೆ ಕಾಲಾವಕಾಶ ಸಿಗಬೇಕಾಗತ್ತೆ. ಯಾಕೆಂತಂದ್ರೆ ಮುಂದೆ ಸ್ನಾನವನ್ನ ಮಾಡಿ ಸಂಧ್ಯಾ ವಂದನದಲ್ಲಿ ನಾವು ತೊಡಗಬೇಕು, ಅರ್ಘ್ಯವನ್ನ ಕೊಡಬೇಕು, ಅದಕ್ಕೆ ಗಡಿಬಿಡಿ. ಅಂತಹ ಗಡಿಬಿಡಿ ಆಗಬಾರದು ಅಂತಂದ್ರೆ ನಾವು ಸಕಾಲಕ್ಕೆ ಏಳಬೇಕು. ವಿಶೇಷವಾಗಿ ಸುಮಾರು 2 ಯಾಮಗಳು ಸರಿಸುಮಾರು 6 ಗಂಟೆಗಳಷ್ಟು ಕಾಲಾವಧಿಯನ್ನ ಮಲಗುವುದಕ್ಕೆ ಅಂತ ನೀಡಿದಾಗ ಅದರಲ್ಲಿ ಸುಖನಿದ್ರೆಯನ್ನ ಪಡೆದು ಭಗವಂತನ ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಆಚಾರ್ಯರು ಕೂಡ ಸದಾಚಾರ ಸ್ಮೃತಿಯಲ್ಲಿ ಈ ವಿಚಾರವನ್ನ ಹೇಳುವಾಗ ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಭಗವಂತನನ್ನ ನೆನಪಿಸಿಕೊಳ್ಳುತ್ತಾ ಏಳಬೇಕು ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರ ಸದಾಚಾರ ಸ್ಮೃತಿ ವಾಕ್ಯದ ಅರ್ಥವನ್ನ ವಿವರಣೆ ಮಾಡುತ್ತಾ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕೆಯಲ್ಲಿ ಒಂದು ವಾಕ್ಯವನ್ನು ಬರೀತಾರೆ ಇದೇ ವಿಷಯದಲ್ಲಿ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ಸರ್ವಾತ್ಮಾನಂ ಹರಿಂ ಹೃದಿ ಸ್ಮೃತ್ವಾತು ನಿರ್ಗತೋ ಯೇನ ಜಾಗರ್ಮೀತ್ಯನುಚಿಂತಯೇತ್ ಸ್ವಾಮಿನ್ ದಾಸೋಸ್ಮಿ ತೇ ನಿತ್ಯಂ ಪ್ರೀತಯೇ ಕರವಾಣ್ಯಹಂ ಅಪ್ರಿಯೇ ಭವತೋ ನಾಥ ಮಾಯಾನ್ ಮೇ ಮನ ಆದಿಕಂ ಅಂತ. ಮೊದಲನೆಯದಾಗಿ ಬ್ರಾಹ್ಮ ಮುಹೂರ್ತದಲ್ಲಿ ಭಗವಂತನನ್ನ ಸ್ಮರಣೆ ಮಾಡುವಂತಹ ಅವಶ್ಯಕವಾದ ವಿಧಾನ ಅಂತಂದ್ರೆ ನಾರಾಯಣ ಪಂಡಿತಾಚಾರ್ಯರು ಹೇಳುವಂಥದ್ದು, ನಮಗೆ ಎಚ್ಚರಿಕೆಯಾಯಿತು ಅಂತಾದಾಗ ಹೇಗೆ ಎಚ್ಚರಿಕೆಯಾಯಿತು ಅನ್ನೋದನ್ನು ನಾವು ಮೊದಲಿಗೆ ಚಿಂತನೆ ಮಾಡಬೇಕು. ನಿರ್ಗತಃ ಏನ ಜಾಗರ್ಮೀತ್ಯನುಚಿಂತಯೇತ್ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಪ್ರಾಜ್ಞನಾಮಕ ಪರಮಾತ್ಮನ ಪ್ರಕಾಶದ ಆವರಣದಲ್ಲಿ ನಾನು ಇದ್ದದ್ದಕ್ಕಾಗಿ ನನಗೆ ಸ್ವರೂಪ ಸುಖದ ಅನುಭವ ಇಷ್ಟೊತ್ತಿನವರೆಗೆ ಆಗಿತ್ತು. ಅದು ನನ್ನ ಸುಷುಪ್ತಿ ಕಾಲ. ಅಲ್ಲಿಂದ ಹೊರ ಬಂದದ್ದಕ್ಕಾಗಿ ನನಗೆ ಈ ತರಹದ ಜಾಗ್ರದವಸ್ಥೆ ಪ್ರಾಪ್ತವಾಗಿದೆ. ವಿಶ್ವ ಎಂಬ ಭಗವಂತನ ರೂಪಕ್ಕೆ ಇನ್ನ ಮೇಲೆ ನಾನು ಅಧೀನನಾಗಿ ಸಕಲ ಸತ್ಕರ್ಮಗಳನ್ನ ಮಾಡಬೇಕಿದೆ ಅಂತ ಚಿಂತನೆ ಮಾಡಬೇಕು. ಈ ಜಾಗ್ರದವಸ್ಥೆಯಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದಂತಹ ಮೊದಲನೇ ಅಂಶ ಅಂತಂದ್ರೆ, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು, ನನ್ನ ಈ ದೇಹದಿಂದ ಯಾವ್ಯಾವ ಕಾರ್ಯಗಳು ನಡೀತವೆ ಅದು ಭಗವಂತನಿಗೆ ಪ್ರಿಯವಾಗಲಿ. ಭಗವಂತನಿಗೆ ಅಪ್ರಿಯವಾದದ್ದರಲ್ಲಿ ನನ್ನ ಮನಸ್ಸು ಹೋಗುವುದು ಬೇಡ. ಈ ವಿಧವಾದಂತಹ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡ್ತಾ ಬ್ರಾಹ್ಮ ಮುಹೂರ್ತವನ್ನ ನಾವು ಸಾರ್ಥಕ ಮಾಡಿಕೊಳ್ಳುವ ಆರಂಭವನ್ನ ಮಾಡಬೇಕು. ಇನ್ನೊಂದು ಪ್ರಮಾಣದಲ್ಲಿ ನೋಡಿದಾಗ ಸೂರ್ಯೋದಯದಕ್ಕಿಂತ ಮುಂಚಿನ 5 ಮುಹೂರ್ತಗಳಲ್ಲಿ, ಅರ್ಥಾತ್ ಸೂರ್ಯೋದಯ ಯಾವ ಮುಹೂರ್ತದಲ್ಲಿ ಆಗತ್ತೋ ಅದಕ್ಕಿಂತ ಮುಂಚಿನ 5 ಮುಹೂರ್ತಗಳಲ್ಲಿ ಯಾವುದಾದ್ರೂ ಒಂದು ಮುಹೂರ್ತದಲ್ಲಿ ಏಳಬೇಕು. ಈ ಪ್ರಮಾಣವನ್ನು ನೋಡಿದಾಗ ನಾವು ಸೂರ್ಯೋದಯಕ್ಕಿಂತ 10 ನಿಮಿಷ ಮುಂಚೆ ಎದ್ವಿ, 15 ನಿಮಿಷ ಮುಂಚೆ ಎದ್ವಿ ಅಂತ ಈ ರೀತಿಯಾಗಿ ಮಾಡಿಕೊಳ್ಳಬಾರದು. ಕೇವಲ ಸೂರ್ಯೋದಯದಷ್ಟೊತ್ತಿಗೆ ಮಾತ್ರ ಏಳಲೇಬೇಕು ಅಂತನ್ನುವ ಅಭಿಪ್ರಾಯದಲ್ಲಿ ಆ ಮಾತುಗಳು ಹೊರಟಿರ್ತವೆ. ಕಾರಣಾಂತರಗಳಿಂದ ತುಂಬ ಶ್ರಮವಾದಾಗ, ಬೇರೆ ಇನ್ನೇನೇನೋ ಸಮಸ್ಯೆಗಳು ಇದ್ದಾಗ
ಆ ತರಹ ಸೂರ್ಯೋದಯದಕ್ಕಿಂತ ಮುಂಚಿತವಾಗಿ ಎದ್ದು ಸಂಧ್ಯಾವಂದನಾದಿಗಳ ಅನುಷ್ಠಾನದಲ್ಲಿ ತೊಡಗಬೇಕು ಅನ್ನುವುದನ್ನು ತಿಳಿಸುವುದಕ್ಕಾಗಿ, ಅದರ ಅವಶ್ಯಕತೆಯನ್ನು ಹೇಳುವುದಕ್ಕಾಗಿ ಆ ಪ್ರಮಾಣಗಳು ಹೊರಟಿರ್ತವೆ. ಆದ್ದರಿಂದ ಬ್ರಾಹ್ಮ ಮುಹೂರ್ತದಲ್ಲಿ ಎಚ್ಚೆತ್ತುಕೊಳ್ಳೋದು ಅಂತನ್ನೋದು ಭಗವಂತನಿಗೆ ಅತಿ ಪ್ರಿಯವಾದಂತಹ ಕಾರ್ಯ ಅಂತ ನಾವು ಪ್ರಮಾಣ ಗ್ರಂಥಗಳಿಂದ ತಿಳಿದುಕೊಳ್ಳಬಹುದಾಗಿದೆ. ಇಂತಹ ಕಾಲದಲ್ಲಿ ಎದ್ದು ಭಗವಂತನ ಧ್ಯಾನವನ್ನು ನಾವೆಲ್ಲ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.